ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಾಸಕ ಸಿಪಿ ಯೋಗೇಶ್ ಅಧ್ಯಕ್ಷತೆಯಲ್ಲಿ ಮೊಟ್ಟ ಮೊದಲ ಆರೋಗ್ಯ ರಕ್ಷಾ ಸಮಿತಿ ಸಭೆ ನಡೆಯಿತು. ಆರೋಗ್ಯ ರಕ್ಷಾ ಸಮಿತಿ ಅಧ್ಯಕ್ಷರು ಆಗಿರುವ ಶಾಸಕ ಸಿಪಿ ಯೋಗೇಶ್ ಮಾತನಾಡಿದರು. ಬೆಂಗಳೂರು ಮೈಸೂರು ಹೆದ್ದಾರಿಗೆ ಬಹಳ ಹತ್ತಿರದಲ್ಲಿರುವ ನಗರದ ಸಾರ್ವಜನಿಕ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಲು ಅವಶ್ಯಕತೆಯಾಗುವ ಹೆಚ್ಚುವರಿ ಜಾಗವನ್ನು ಕೆಪಿಟಿಸಿಎಲ್, ಇಂಡಸ್ಟ್ರಿಯಲ್, ವೆಟನರಿ ಸ್ಥಳವನ್ನು ಪಡೆದು ಡೊಮೆಲಿಸ್ ಬಗ್ಗೆ ಚರ್ಚೆ ನಡೆಸಿದರು. ಹಲವಾರು ವರ್ಷಗಳಿಂದ ಗ್ರಹಣ ಹಿಡಿದಿದ್ದ ಆರೋಗ್ಯ ರಕ್ಷಾ ಸಮಿತಿಗೆ ಗ್ರಹಣ ಬಿಟ್ಟಿದ್ದ ರೀತಿಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಮೊದಲ ಸಭೆಯಲ್ಲಿಯೇ ರಕ್ಷಾ ಸಮಿತಿ ಸದಸ್ಯ ಎಸ್.ಎಂ. ದೊಡ್ಡಿ ಲೋಹಿತ್, ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಸಾಕಷ್ಟು ಡಾಕ್ಟರ್ಗಳು ಮೆಡಿಸಿನ್ ಹೊರಗಡೆ ಬರೆದುಕೊಡುತ್ತಾರೆ, ಆಂಬುಲೆನ್ಸ್ಗಳ ನಿರ್ವಹಣೆ ಅಸಮರ್ಪಕವಾಗಿದೆ, ಯಾವುದೇ ಕೇಸ್ಗಳು ಬಂದರೂ ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಕಳಿಸುವುದೇ ಈ ಆಸ್ಪತ್ರೆಯ ದೊಡ್ಡ ಕೆಲಸವಾಗಿದೆ ಎಂದು ಗಂಭೀರವಾಗಿ ಆರೋಪಿಸಿದರು. ಲೋಹಿತ್ ಆರೋಪಕ್ಕೆ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ಭರತ್, ರಮೇಶ್ ಸಾಥ್ ನೀಡಿದರು. ಆರೋಗ್ಯ ರಕ್ಷಾ ಸಮಿತಿ ಮಾಡಿರುವುದಕ್ಕೆ ನೀವು ಕೆಲಸ ಮಾಡಲಿ ಅಂತ ಪ್ರತಿ ತಿಂಗಳು ಸಭೆ ಕರೆದು ಆಸ್ಪತ್ರೆಯ ಬಗ್ಗೆ ಗಮನ ನೀಡಿ ಕೆಲಸ ಮಾಡಿಸಿ ಎಂದು ಶಾಸಕರು ರಕ್ಷಾ ಸಮಿತಿಗೆ ಖಡಕ್ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆರೋಗ್ಯಾಧಿಕಾರಿ ಡಾಕ್ಟರ್ ರಘುರಾಮಯ್ಯ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್, ಆಡಳಿತಾಧಿಕಾರಿ ಮಂಜೇಶ್ ಕುಮಾರ್, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರುಗಳಾದ ಮಂಜುನಾಥ್, ರೇಣುಕಾ, ರಮೇಶ್, ಆಸ್ಪತ್ರೆಯ ಸುಸಕ್ಕಿ ಅಧೀಕ್ಷಕಿ ಸರಸ್ವತಿ ಹಾಗೂ ಹಲವಾರು ಮಂದಿ ಹಾಜರಿದ್ದರು.